ಲಲಿತಾ ಸಹಸ್ರನಾಮದಲ್ಲಿ ಒಂದು ವಿಶೇಷ ಶಕ್ತಿಯುತವಾದಂಥ ಮಂತ್ರನ ನಾನಿವಾಗ ಹೇಳ್ತೀನಿ. ಅಂದರೆ ಒಂದು ನಾಮ ಏನು ಅದರಿಂದ ಪ್ರಯೋಜನ ಅಂತ ಹೇಳಿದ್ರೆ, ಭಗವತ್ ಕೃಪೆ ಅನ್ನೋದು ನಮ್ಮ ಮೇಲೆ ನಿರಂತರವಾಗಿರುತ್ತೆ. ಇದು ಕೇವಲ ಸ್ತೋತ್ರ ರಚನೆ ಮಾಡಿದವರು ಕವಿ ಕಾಲ್ಪನಿಕ ಶಕ್ತಿಯಿಂದ ಅದನ್ನ ರಚನೆ ಮಾಡಿಲ್ಲ. ಅವರಿಗೆ ಅಂತರ್ವಾಣಿ ಪ್ರೇರಣೆಯಾಗಿ ಅವರು ಆ ರೀತಿ ರಚನೆಗಳನ್ನು ಮಾಡಿರ್ತಾರೆ. ಅದಕ್ಕೆ ಅವರನ್ನ ಕವಿಗಳು ಅಂತ ಹೇಳೋದು. ಕವಿ ಅಂತ ಹೇಳಿದ್ರೆ ಅಜ್ಞಾತವಾದದ್ದನ್ನ ಯಾರು ಲೋಕಕ್ಕೆ ಆ ಜ್ಞಾನವನ್ನ ಪರಿಚಯ ಮಾಡಿಕೊಡ್ತಾನೆ ಅವನನ್ನ ಕವಿ ಶಬ್ದದ ನಿಜವಾದ ಅರ್ಥ ಇದು. ಆದ್ರಿಂದ ವೇದ ಮಂತ್ರಗಳನ್ನು ಯಾರು ದರ್ಶನ ಮಾಡಿದರೆ ಅವರನ್ನ ಕವಿಗಳು ಅಂತ ಕರೆದ್ರು. ಕವಿ ಶಬ್ದದ ಅರ್ಥ ಅದು. ಗುಹೆಯಲ್ಲಿ ಅಡಗಿರ್ತಕ್ಕಂಥ ಗುಹ್ಯಾತಿ ಗುಹ್ಯವಾದಂತಹ ವಿಚಾರಗಳನ್ನ ಯಾರು ಲೋಕಕ್ಕೆ ಪ್ರಸ್ತುತಪಡಿಸ್ತಾನೆ ಅವನು ಕವಿ. ಇಲ್ಲಿ ಹಯಗ್ರೀವ ಅಗಸ್ತ್ಯರ ಸಂವಾದದಲ್ಲಿ ಲಲಿತಾ ಸಹಸ್ರನಾಮ ಮೂಡು ಬಂತು. ಆ ನಾಮಾವಳಿ ಯಾವುದಪ್ಪ ಅಂತ ಹೇಳಿದ್ರೆ, ಕರುಣಾರಸ ಸಾಗರಾಯೈ ನಮಃ. ಶ್ಲೋಕದಲ್ಲಿ ಬರ್ತಕ್ಕಂಥ ಲಲಿತಾ ಸಹಸ್ರನಾಮದ ಶ್ಲೋಕದಲ್ಲಿ ಬರ್ತಕ್ಕಂಥ ಒಂದು ನಾಮ ನಾವು ತಗೊಂಡಿದ್ದೀವಿ. ಯಾವ ರೀತಿ ಧ್ಯಾನ ಮಾಡಬೇಕು ಆ ಲಲಿತಾದೇವಿನ ಅಂತ ಹೇಳಿದ್ರೆ, ಇಲ್ಲಿ ಇದರ ಅರ್ಥ ಫಸ್ಟ್ ನೋಡೋಣ. ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಕರುಣೆಯ ರಸವೇ ಒಂದು ಸಮುದ್ರ ಆದರೆ, ಒಂದು ದೊಡ್ಡ ಸಾಗರ ಆದರೆ ಯಾವ ರೀತಿ ಇರುತ್ತೆ, ಆ ಸ್ವರೂಪನೇ ಲಲಿತಾದೇವಿ. ಅಂದ್ರೆ ಅಪರಿಮಿತವಾದ ಕರುಣೆ ಆ ತಾಯಿಗೆ ಭಕ್ತರ ಮೇಲೆ, ಅಪರಿಮಿತವಾದಂಥ ಕರುಣೆ, ಅನಂತವಾದ ಕರುಣೆ. ಈ ಒಂದು ಭಾವವನ್ನ ನಾವು ಅನುಸಂಧಾನ ಮಾಡಿಕೊಂಡು ಇದನ್ನ ಮನನ ಮಾಡಿಕೊಂಡು ಧ್ಯಾನಕ್ಕೆ ಕೂತ್ಕೋಬೇಕು. ಓಂ ಕರುಣಾರಸ ಸಾಗರಾಯೈ ನಮಃ ಈ ಮಂತ್ರವನ್ನ ಬರೀ ಹೇಳದಷ್ಟೇ ಅಲ್ಲ, ಅದರ ಅರ್ಥವನ್ನ ಚಿಂತನೆ ಮಾಡಿಕೊಂಡು, ಅಂದ್ರೆ ದೇವಿಯ ಕೃಪೆ ಅನಂತವಾದ ಸಾಗರದಂತೆ ಅನಂತವಾಗಿದೆ ಅವಳ ಕೃಪೆ ಜೀವರಾಶಿಗಳ ಮೇಲೆ. ಈ ಒಂದು ಭಾವವನ್ನ ಮನಸ್ಸಿನಲ್ಲಿ ನಾವು ಅನುಸಂಧಾನ ಮಾಡ್ತಾ ಆ ತಾಯಿಯ ಸ್ವರೂಪವನ್ನು ಚಿಂತನೆ ಮಾಡಿದಾಗ ಅವಳ ಕೃಪೆ ನಮ್ಮ ಮೇಲೆ ನಿರಂತರವಾಗಿ, ಅದು ಹೇಳಲು ಅಸಾಧ್ಯ. ಧ್ಯಾನ ಅನ್ನೋದು ಒಂದು ಮಾನಸಿಕ ಪ್ರಕ್ರಿಯೆ. ನಾವು ಸತತವಾಗಿ ಏನನ್ನ ಚಿಂತನೆ ಮಾಡ್ತೀವಿ ಅದನ್ನ ನಾವು ಪಡಿತೀವಿ. ಇದು ಧ್ಯಾನ ರಹಸ್ಯ. ಇಲ್ಲಿ ಲಲಿತಾದೇವಿಯನ್ನ ಕರುಣಾರಸ ಸಾಗರಾಯೇ ನಮಃ ಅಂತ ಭಾವಿಸ್ಕೊಂಡು, ಕರುಣಾಮೂರ್ತಿ ಅವಳು ಅಂತ ಭಾವಿಸ್ಕೊಂಡು ಧ್ಯಾನ ಮಾಡೋದ್ರಿಂದ ತಪ್ಪದೆ ಅವಳ ಅನುಗ್ರಹವನ್ನ, ಕರುಣೆಯನ್ನ ನಾವು ಪಡಿಬಹುದು. ಇದು ಧ್ಯಾನ ರಹಸ್ಯ. ಇದನ್ನ ಯಾರು ಅನುಸಂಧಾನ ಮಾಡ್ತೀರಾ ಅವರಿಗೆ ಪ್ರಾರಂಭದಲ್ಲಿ ಏನೇನು ಅನುಭವಗಳಾಗುತ್ತೆ ಅಂತ ಹೇಳಿದ್ರೆ, ದೇವಿಯ ಸಾನ್ನಿಧ್ಯ ನಿಕಟವಾಗಿ ಅತ್ಯಂತ ಸಮೀಪದಲ್ಲಿ ನಮಗಿದೆ ಅಂತಕ್ಕಂಥ ಒಂದು ಸ್ಫುರಣೆ, ಒಂದು ಭಾವ ಜಾಗೃತಿ ಆಗುತ್ತೆ. ಅವಳ ಕರುಣೆ ನಮ್ಮ ಮೇಲೆ ನಿರಂತರವಾಗಿದೆ ಅಂತ. ಇದು ನಾಮಾವಳಿಯಲ್ಲಿ ಬರ್ತಕ್ಕಂಥ ವಿಶೇಷತೆ ಇದು. ಮತ್ತೆ ಲಲಿತಾ ಸಹಸ್ರನಾಮದಲ್ಲಿ ಇದಾಯ್ತಲ್ಲ, ಓಂ ಕರುಣಾರಸ ಸಾಗರಾಯೇ ನಮಃ ಅಂತ ನಾನು ಇವಾಗ ಮಂತ್ರ ಹೇಳಿದೆ. ಲಲಿತಾದೇವಿಯ ಧ್ಯಾನ ಮೂರ್ತಿ, ಲಲಿತಾದೇವಿಯ ರೂಪವನ್ನ ಭ್ರೂ ಮಧ್ಯದಲ್ಲಿ, ಎರಡು ಹುಬ್ಬುಗಳ ಮಧ್ಯದಲ್ಲಿ ಚಿಂತನೆ ಮಾಡ್ತಾ, ಈ ಅರ್ಥವನ್ನು ಚಿಂತನೆ ಮಾಡ್ತಾ ಯಾರು ಧ್ಯಾನ ಮಾಡ್ತಾರೆ ಅವರಿಗೆ ಆ ಕೃಪೆ ಅನ್ನೋದು ನಿರಂತರವಾಗಿ, ಅಂದ್ರೆ ಸಾಮಾನ್ಯವಾಗಿ ಧ್ಯಾನ ಮಾಡೋದಕ್ಕಿಂತಲೂ ಈ ರೀತಿ ಧ್ಯಾನ ಮಾಡೋದಕ್ಕಿಂತಲೂ ಏನು ವ್ಯತ್ಯಾಸ, ಸಾಮಾನ್ಯವಾಗಿ ಧ್ಯಾನ ಮಾಡೋದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಇದು ನಾವು ನಿಖರವಾಗಿ ಒಂದೇ ಅರ್ಥದ ಅನುಸಂಧಾನವನ್ನು ಮಾಡ್ತಿದ್ದೀವಿ. ಇದರಲ್ಲಿ ಒಂದೇ ವಿಚಾರ, ಒಂದೇ ಇದರಲ್ಲಿ ಕರುಣೆ ಅಷ್ಟೇ. ಅವಳು ಕರುಣಾರಸ ಸ್ವರೂಪಿಣಿ. ಹೀಗೆ ಇದು ಉದಾಹರಣೆ ಹೇಗೆಪ್ಪ ಅಂತ ಹೇಳಿದ್ರೆ, ಈಗ ಒಂದು ಪಾತ್ರೆನಲ್ಲಿ ಹಲವಾರು ಭಕ್ಷ್ಯಗಳಿದೆ, ಹಣ್ಣುಗಳಿದೆ, ಎಲ್ಲ ಕಲಸು ಮೇಲೋಗರಾಗಿದೆ. ಅದರಲ್ಲಿ ಒಂದೇ ಒಂದು ಹಣ್ಣನ್ನ ನಿರಂತರವಾಗಿ ಅದರಲ್ಲಿ ಆಯ್ದುಕೊಂಡು ಒಂದೇ ಹಣ್ಣನ್ನು ನಾವು ತಿಂದಾಗ ಆ ಒಂದೇ ಹಣ್ಣಿನ ರುಚಿ ನಮಗೆ ಸಿಗುತ್ತೆ. ಆ ರೀತಿ ಇದು ಆ ರೀತಿಯಾದಂತಹ ಒಂದು ಪ್ರಯೋಗ ಆಯಿತು. ಓಂ ಕರುಣಾರಸ ಸಾಗರಾಯೇ ನಮಃ. ಯಾರಿಗೆ ತುಂಬ ದಾರಿದ್ರ್ಯ ಇರುತ್ತೆ, ಅನ್ನಕ್ಕೂ ಕೂಡ ಕಷ್ಟ ಇರುತ್ತೆ, ಅಂಥವ್ರಿಗೂ ಕೂಡ ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ನಾಮಾವಳಿನಲ್ಲಿ ಸಾಧನೆ ಮಾಡ್ತಕ್ಕಂಥ ಮಾರ್ಗಗಳು
ತುಂಬ ಇದೆ. ಯಾವುದು ಆ ಸಾಧನೆ? ಓಂ ಅನ್ನದಾಯಿ ನಮಃ ಅಂದರೆ ಅನ್ನ ಕೊಡೋಳು ತಾಯಿ ಲಲಿತಾದೇವಿನೇ. ಇದನ್ನು ಚಿಂತನೆ ಮಾಡಬೇಕು. ಅಂದರೆ ಸಮಸ್ತ ಜೀವರಾಶಿಗೂ, ಕಲ್ಲಿನ ಕೆಳಗಡೆ ಇರತಕ್ಕಂಥ ಕಪ್ಪೆಗೂ ಸಹ ಊಟ ಕೊಡೋಳು ಆ ತಾಯಿ ಜಗನ್ಮಾತೆ. ಬೆಟ್ಟದ ಮೇಲೆ ಎಲ್ಲೋ ಇರುತ್ತೆ ಕಪ್ಪೆ, ಒಂದು ಬಂಡೆ ಸಂದಿನಲ್ಲಿ ಇರುತ್ತೆ. ಅದಕ್ಕೆ ಆ ಒಂದು ಜೀವಿಗೂ ಸಹ ಊಟವನ್ನು ಏರ್ಪಾಡು ಮಾಡಿರ್ತಲಂತೆ ಆ ತಾಯಿ. ಅಂದರೆ ಯಾರೂ ಹಸುವಿನಿಂದ ಸಾಯಬಾರದು ಅಂತಕ್ಕಂಥ ದಿವ್ಯವಾದಂಥ ಅವಲೋಕನ ದೃಷ್ಟಿ ಆ ತಾಯಿಗಿದೆ. ಕಾಶಿನಲ್ಲಿ ಅನ್ನಪೂರ್ಣೇಶ್ವರಿ, ಕಾಶಿನಲ್ಲಿ ಆಗ್ಲಿಂದಲೂ ಈಗಲವರೆಗೂ ಏನಪ್ಪ ಇತಿಹಾಸ, ಒಂದು ರೆಕಾರ್ಡ್ ಅಂತ ನಾವು ಹೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಕಾಶಿನಲ್ಲಿ ಇದುವರೆಗೂ ಯಾವ ಜೀವಿಯನ್ನು ಹಸುವಿನಿಂದ ಮಲ್ಕೊಳ್ಳೋಕ್ಕೆ ತಾಯಿ ಅನ್ನಪೂರ್ಣೇಶ್ವರಿ ಬಿಡೋದಿಲ್ವಂತೆ. ಆಗ ವ್ಯಾಸರು ಕಾಶಿಗೆ ಬಂದಾಗ ಕಾಶಿನಲ್ಲಿ ವ್ಯಾಸರಿಗೆ ಒಂದು ಪರೀಕ್ಷೆ ನಡೆಯುತ್ತೆ. ಅವೆಲ್ಲ ಪರೀಕ್ಷೆ ಆದಮೇಲೆ ವ್ಯಾಸರಿಗೆ ಆ ತಾಯಿ ಉಣಬಡಿಸ್ತಾಳಂತೆ ಆಹಾರನ. ಅಂತ ಒಂದು ಇತಿಹಾಸ ಕೂಡ ಇದೆ. ಅನ್ನದಾಯಿ ನಮಃ, ಓಂ ಅನ್ನದಾಯಿ ನಮಃ ಅಂದರೆ ಅನ್ನ ಕೊಡ್ತಕ್ಕಂಥ ಜಗಜ್ಜನನಿ ಲಲಿತಾ ತ್ರಿಪುರ ಸುಂದರಿ. ಈ ಮಂತ್ರವನ್ನು, ಓಂ ಅನ್ನದಾಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಯಾರು ನಿರಂತರ ಜಪ ಮಾಡ್ತಾರೆ ಅವ್ರ ಮನೆಯಲ್ಲಿ ಅನ್ನಕ್ಕೆ ಕೊರತೆ ಇರೋದಿಲ್ಲ, ಯಾವುದೇ ಕಾರಣಕ್ಕೂ ಕೊರತೆ ಬರೋದಿಲ್ಲ. ಮನೆಯಲ್ಲಿ ಲಲಿತಾದೇವಿಯ ಚಿತ್ರಪಟವಾಗಲಿ ವಿಗ್ರಹವನ್ನಾಗಲಿ ಇಟ್ಕೊಂಡು ಈ ಸಾಧನೆಗಳನ್ನು ಮಾಡಬೇಕು. ಇದನ್ನು ಮಾಡಿದಾಗ ಆ ತಾಯಿಯ ಕೃಪೆ ಸಿಗುತ್ತೆ. ಜೊತೆಗೆ ಎಲ್ಲರೂ ಪಠಿಸಬಹುದಾದಂತಹ, ಎಲ್ಲರೂ ಸುಲಭವಾಗಿ ಹೇಳಬಹುದಾದಂತಹ ಲಲಿತಾದೇವಿಯ ಸಂಬಂಧವಾದಂತಹ ಮಂತ್ರ ಯಾವುದು? ಓಂ ಲಲಿತಾಯೇ ನಮಃ. ಇದು ಆಬಾಲ ವೃದ್ಧರಾದಿಯಾಗಿ ಎಲ್ಲರೂ ಹೇಳಿಕೊಳ್ಳಬಹುದಾದಂತಹ ಮಂತ್ರ ಇದು. ಓಂ ಲಲಿತಾಯೇ ನಮಃ. ಓಂ ಲಲಿತಾಯೇ ನಮಃ ಜೊತೆಗೆ ಓಂ ಕರುಣಾರಸ ಸಾಗರಾಯೇ ನಮಃ ಅಥವಾ ಓಂ ಅನ್ನದಾಯೇ ನಮಃ ಈ ಮಂತ್ರವನ್ನು ಸೇರಿಸ್ಕೊಂಡು ಬೇಕಾದರೂ ಸಂಪುಟೀಕರಣ ಮಾಡಿಕೊಂಡು ಹೇಳಬಹುದು ಪ್ರತಿಯೊಬ್ಬರೂ. ಇದರಿಂದ ಅನ್ನದಾರಿದ್ರ್ಯ ಬರೋದಿಲ್ಲ. ಅದೇ ರೀತಿ ಬಹಳಷ್ಟು ಜನ ಮಕ್ಕಳು ಸರಿಯಾಗಿ ಓದೋದಿಲ್ಲ, ವಿದ್ಯಾಭ್ಯಾಸದ ಕೊರತೆ ಇದೆ, ಮರ್ತೋಗ್ತಿರ್ತಾರೆ, ಇದನ್ನೆಲ್ಲ ಹೇಳ್ತಿರ್ತಾರೆ. ಅಂಥವರು ಕೂಡ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಯಾರಿಗೆ ಪಾರಮಾರ್ಥಿಕ ಜ್ಞಾನ ಬೇಕಾಗಿದೆ, ಭಗವತ್ ಕೃಪೆ ಬೇಕಾಗಿದೆ, ಭಗವಂತನ ಸಂಬಂಧವಾದ ಆಧ್ಯಾತ್ಮಿಕ ಜ್ಞಾನ ಬೇಕಾಗಿದೆ, ಅವರು ಓಂ ಜ್ಞಾನದಾಯಿ ನಮಃ ಈ ಮಂತ್ರವನ್ನು ಜಪ ಮಾಡಬಹುದು. ಈ ಜಪವನ್ನು ಮಾಡುವಾಗ ಮನಸ್ಸಿನಲ್ಲಿ ಭಾವನೆ ಮಾಡ್ಕೋಬೇಕು, ಅವಳು ನಮಗೆ ದಿವ್ಯವಾದ ಜ್ಞಾನವನ್ನು ಕೊಡ್ತಿದ್ದಾಳೆ ಅಂತ ಮನಸ್ಸಿನಲ್ಲಿ ನಾವು ಚಿಂತನೆ ಮಾಡ್ಕೋಬೇಕು. ಆ ಚಿಂತನೆ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ಜ್ಞಾನ ಗಂಗೆ ಅನ್ನೋದು ಪ್ರವಹಿಸುತ್ತೆ. ನಾವು ಮಂತ್ರ ಜಪವನ್ನು ಮಾಡ್ಕೊಳ್ಳೋವಾಗ ಮನಸ್ಸಿನಲ್ಲಿ ಭಾವನೆ ಏನಿರುತ್ತೆ ಅದರ ಅನುಸಾರವಾಗಿ ನಮಗೆ ಫಲ, ನಿನ್ನ ಭಾವಾನುಸಾರವಾಗಿ ಫಲ ಸಿಗುತ್ತೆ. ಅದಕ್ಕೆ ಏನು ಹೇಳ್ತಾರೆ, ಭಾವಶುದ್ಧಿಯಿಂದ ಭಗವಂತ ಸಿಗ್ತಾನೆ. ಭಾವಶುದ್ಧಿಯೇ ಪ್ರಧಾನ, ಭಾವನೆಯೇ ಪ್ರಧಾನ. ಭಾವನಾ ಮಾತ್ರ ಸಂತುಷ್ಟಾಯೇ ನಮಃ ಅಂತ ಹೇಳ್ತಾರೆ ಲಲಿತಾದೇವಿನ. ಅಂದರೆ ನಿನ್ನ ಭಾವನೆಗೆ ಅವಳು ಸಂತುಷ್ಟಳಾಗ್ಬಿಡ್ತಾಳೆ. ನೀನು ಅವಳಿಗೆ ಭಕ್ಷ್ಯ ಭೋಜ್ಯ ಏನೋ ಬಗೆ ಬಗೆಯಾದ ಆಡಂಬರ ಇದನ್ನೆಲ್ಲ ಮಾಡಬೇಕಾಗಿಲ್ಲ. ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡ್ರೆ ಸಾಕು, ನಾನು ತಾಯಿಗೆ ಅಷ್ಟೊಂದು ಭಕ್ಷ್ಯ ಭೋಜ್ಯಗಳನ್ನು ನೈವೇದ್ಯ ಕೊಡ್ತಿದ್ದಂತ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡ್ರೆ ಸಾಕು, ಆ ತಾಯಿಯ ಭಾವನೆಯಿಂದ ಸಂತುಷ್ಟಳಾಗುತ್ತಳಂತೆ. ಆದ್ದರಿಂದ ಜಪ ಮಾಡುವಾಗ ಭಾವನೆಗೆ ತುಂಬ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗತ್ತೆ. ಇಲ್ಲೇ ಜ್ಞಾನದಾಯೇ ನಮಃ ಅಂತ ನಾವು ಜಪ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಏನು ಭಾವನೆ ಮಾಡ್ಕೋಬೇಕು ಅಂದರೆ, ಎಲ್ಲ ವಿಧವಾದಂಥ ಅಧ್ಯಾತ್ಮ ಜ್ಞಾನ, ಪಾರಮಾರ್ಥಿಕ ಜ್ಞಾನ, ಎಲ್ಲ ವಿಧವಾದಂಥ ಒಳ್ಳೆಯ ಜ್ಞಾನವನ್ನು ತಾಯಿ ನಮಗೆ ಸರಸ್ವತಿ ರೂಪಿಣಿಯಾಗಿ ಕೊಡ್ತಿದ್ದಾಳೆ ಅಂತ ಮನಸ್ಸಿನಲ್ಲಿ ಊಹೆ ಮಾಡ್ಕೋಬೇಕು, ಕಲ್ಪನೆ ಮಾಡ್ಕೋಬೇಕು. ಆ ಕಲ್ಪನೆ ಮಾಡಿಕೊಂಡು ಓಂ ಜ್ಞಾನದಾಯೇ ನಮಃ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ಜ್ಞಾನ ಸಿದ್ಧಿ ಆಗುತ್ತೆ. ಇದು ಕಟ್ಟುಕತೆಗಳೆಲ್ಲ ನಾವು ಹೇಳ್ತಿರೋದು. ಸಾಧನೆ ಮಾಡಿ ಇದರ ಫಲವನ್ನು ಪ್ರತಿಯೊಬ್ಬರು ಪಡ್ಕೋಬಹುದು. ಕಲಿಯುಗದಲ್ಲಿ ಸಾಧನೆ ಮಾಡೋದಕ್ಕೆ ಬಹಳ ಸರಳವಾದ ಮಾರ್ಗ ಯಾವುದಪ್ಪ ಅಂದರೆ ನಾಮಸ್ಮರಣೆ. ಭಗವಂತನ ಯಾವುದಾದ್ರೂ ಒಂದು ನಾಮ ಇದನ್ನು ತಗೊಂಡು ನಾವು ಸಾಧನೆ ಮಾಡಬಹುದು. ಯಾರಿಗೆ ಈಗ ಇದಕ್ಕೆ ಗುರುವಿನ ಅವಶ್ಯಕತೆ ಒಂದು ಪ್ರಶ್ನೆ ಬರುತ್ತೆ. ಭಗವತಿಯನ್ನೇ ಗುರುವನ್ನಾಗಿ ಭಾವಿಸಿ ಅಥವಾ ಆದಿಗುರು ದತ್ತಾತ್ರೇಯರನ್ನೇ ಗುರುವನ್ನಾಗಿ ಭಾವಿಸಿ, ಶಂಕರ ಭಗವತ್ಪಾದರನ್ನೇ ಗುರುವನ್ನಾಗಿ ಭಾವಿಸಿ
ಮಾನಸಿಕವಾಗಿ ಗುರುವಿಗೆ ನಮಸ್ಕಾರ ಮಾಡಿ ನಾವು ಈ ಸಾಧನೆಯನ್ನೆಲ್ಲ ಮಾಡಬಹುದು. ಅದನ್ನು ಮಾಡೋದ್ರಿಂದ ತತ್ಕ್ಷಣ ಫಲವನ್ನೋದು ಪ್ರಾಪ್ತಿಯಾಗತ್ತೆ. ಲಲಿತಾದೇವಿಯ ಧ್ಯಾನದಿಂದ ಏನಪ್ಪ ಫಲ? ಮನುಷ್ಯ ಜಿತೇಂದ್ರಿಯನಾಗ್ತಾನೆ. ಮೊಟ್ಟ ಮೊದಲು ಆ ತಾಯಿ ಮಾಡೋದೇನಪ್ಪ ಅಂತ ಹೇಳಿದ್ರೆ ಇಂದ್ರಿಯಗಳ ದಾಸ್ಯತ್ವದಿಂದ ವಿಮೋಚನೆ. ಮನಸ್ಸಿನ ಕಾಮನೆಗಳು ಏನೇನಿರುತ್ತೆ ಆ ಕಾಮನೆಗಳಿಂದೆಲ್ಲ ವಿಮೋಚನೆ ಕೊಡ್ತದೆ. ಹೇಗೆ ಅಂತ ಹೇಳಿದ್ರೆ ಅತೀವವಾದ ಆನಂದ ಮನಸ್ಸಿನಲ್ಲಿ ಒಂದು ನೀರಿನ ಬುಗ್ಗೆಯಂತೆ ಉಗ್ತಾ ಇರುತ್ತೆ. ಯಾರು ಲಲಿತಾದೇವಿ ಧ್ಯಾನ ಮಾಡ್ತಾರೆ ಅವರಿಗೆ ಆ ಆನಂದದ ಮುಂದೆ ಇವೆಲ್ಲ ಅವನಿಗೆ ಕ್ಷುಲ್ಲಕವಾಗಿ ತೋರುತ್ತೆ. ಈಗ ಮನುಷ್ಯ ತುಂಬ ಸಿಹಿಯಾದ ಜೇನನ್ನು ತಿಂದ ಮೇಲೆ ಅವನಿಗೆ ಬೇರೆ ಸಿಹಿ ಪದಾರ್ಥಗಳನ್ನು ಕೊಟ್ಟರು ಅವನು ತಿನ್ನೋದಿಲ್ಲ. ಯಾಕಂದರೆ ಬಾಯಿ ತುಂಬ ಜೇನೆ ತುಂಬಿಕೊಂಡಿದೆ. ಸಾಕಪ್ಪ ನನಗೆ ಸಿಹಿ ಅಂತ, ಸಾಕು, ತುಂಬ ಜೇನ ಸವದು ಬಿಟ್ಟಿದ್ದೀನಿ, ಜೇನುತುಪ್ಪ ಕುಡಿದು ಬಿಟ್ಟಿದ್ದೀನಿ, ಇನ್ನೂ ನನಗೆ ಸಿಹಿ ತಿನ್ನೋದಕ್ಕಾಗೋದಿಲ್ಲ, ಬೇಡ ಅಂತ. ಹಾಗೆ ಅಂದರೆ ಅತೀವವಾದ ಬ್ರಹ್ಮಾನಂದವನ್ನು ಆ ತಾಯಿ ಕೊಡ್ತಾಳೆ ಲಲಿತಾದೇವಿ. ಇದನ್ನು ಸಾಧನೆ ಮಾಡಿ ಎಲ್ಲರೂ ಧನ್ಯರಾಗಬಹುದು.